ಹೋಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्ण 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 हरे हरे, हरे राम 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 हरे हरे. हरे कृष्ण. ಎಲ್ಲರಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 9 ಶ್ಲೋಕ 18. ಗತಿಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವಾ ಪ್ರಳಯಸ್ಥಾನಂ ನಿಧಾನಂ ಬೀಜಮವ್ಯಯಂ. ಅನುವಾದ: ನಾನೇ ಗುರಿಯು, ನಾನೇ ಪೋಷಿಸುವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ಭಾವಾರ್ಥ: ಗತಿ ಎಂದರೆ ನಾವು ಸೇರಲು ಬಯಸುವ ಗುರಿ. ಜನಕ್ಕೆ ಇದು ತಿಳಿಯದಿದ್ದರೂ ಕಟ್ಟಕಡೆಯ ಗುರಿ ಕೃಷ್ಣನೇ. ಕೃಷ್ಣನನ್ನು ಅರಿಯದವನು ದಾರಿ ತಪ್ಪಿದ್ದಾನೆ. ಪ್ರಗತಿ ಎಂದು ಕರೆಯುವ ಅವನ ಪ್ರಯಾಣವು ಪಾರ್ಶ್ವಿಕವಾದದ್ದು ಅಥವಾ ಭ್ರಾಂತಿಯಿಂದ ಕೂಡಿದ್ದು. ಬೇರೆ ಬೇರೆ ದೇವತೆಗಳನ್ನು ತಮ್ಮ ಗುರಿಯನ್ನಾಗಿ ಮಾಡಿಕೊಂಡವರು ಅನೇಕರಿದ್ದಾರೆ. ಆಯಾ ದೇವತೆಗಳಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ವಿಧಾನಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ ಅವರು ಚಂದ್ರಲೋಕ, ಸೂರ್ಯಲೋಕ, ಇಂದ್ರಲೋಕ, ಮಹರ್ಲೋಕ ಮೊದಲಾದ ವಿವಿಧ ಲೋಕಗಳನ್ನು ತಲುಪುತ್ತಾರೆ. ಆದರೆ ಇಂತಹ ಲೋಕಗಳೆಲ್ಲ ಕೃಷ್ಣನ ಸೃಷ್ಟಿಯಾದದ್ದರಿಂದ ಏಕಕಾಲದಲ್ಲಿ ಅವು ಕೃಷ್ಣನೂ ಹೌದು, ಕೃಷ್ಣನಲ್ಲದ್ದೂ ಹೌದು. ಇಂತಹ ಲೋಕಗಳು ಕೃಷ್ಣ ಶಕ್ತಿಯ ಅಭಿವ್ಯಕ್ತಿಗಳಾದದ್ದರಿಂದ ಅವು ಕೃಷ್ಣನೇ. ಆದರೆ ಅವು ಏನಿದ್ದರೂ ಕೃಷ್ಣ ಸಾಕ್ಷಾತ್ಕಾರಕ್ಕೆ ಒಂದು ಹೆಜ್ಜೆ ಮಾತ್ರ. ಕೃಷ್ಣನ ವಿವಿಧ ಶಕ್ತಿಗಳ ಬಳಿಗೆ ಹೋಗುವುದೆಂದರೆ ಕೃಷ್ಣನ ಬಳಿಗೆ ಪರೋಕ್ಷವಾಗಿ ಹೋಗುವುದು. ಮನುಷ್ಯನು ನೇರವಾಗಿ ಕೃಷ್ಣನ ಬಳಿಗೆ ಹೋಗಬೇಕು. ಅದರಿಂದ ಕಾಲ ಮತ್ತು ಶಕ್ತಿ ಎರಡೂ ಉಳಿಯುತ್ತವೆ. ಉದಾಹರಣೆಗೆ, ಒಂದು ಕಟ್ಟಡದ ಮೇಲಕ್ಕೆ ಹೋಗಲು ಕೊಂಡೊಯ್ಯುವ ಸಾಧಕವಿದ್ದಾಗ ಮೆಟ್ಟಲು ಮೆಟ್ಟಲಾಗಿ ಹತ್ತುತ್ತಾ ಏಕೆ ಹೋಗಬೇಕು? ಎಲ್ಲವೂ ಕೃಷ್ಣನ ಶಕ್ತಿಯನ್ನು ಆಧರಿಸಿದೆ. ಆದುದರಿಂದ ಕೃಷ್ಣನ ಆಶ್ರಯವಿಲ್ಲದೆ ಯಾವುದೂ ಇರಲು ಸಾಧ್ಯವಿಲ್ಲ. ಎಲ್ಲವೂ ಕೃಷ್ಣನಿಗೆ ಸೇರಿದ್ದು ಮತ್ತು ಎಲ್ಲವೂ ಕೃಷ್ಣನ ಶಕ್ತಿಯಿಂದಲೇ ಇರುವುದು. ಆದುದರಿಂದ ಕೃಷ್ಣನು ಪರಮಪ್ರಭು. ಕೃಷ್ಣನು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಇರುವುದರಿಂದ ಅವನು ಪರಮ ಸಾಕ್ಷಿ. ನಾವು ವಾಸಿಸುವ ಮನೆಗಳು, ದೇಶಗಳು ಅಥವಾ ಲೋಕಗಳು ಸಹ ಕೃಷ್ಣನೇ. ಆಶ್ರಯದ ಕಟ್ಟಕಡೆಯ ಗುರಿ ಕೃಷ್ಣ. ಆದುದರಿಂದ ಮನುಷ್ಯನು ರಕ್ಷಣೆಗಾಗಲಿ ಅಥವಾ ತನ್ನ ಸಂಕಟದ ನಾಶಕ್ಕಾಗಲಿ ಕೃಷ್ಣನಲ್ಲಿ ಆಶ್ರಯ ಪಡೆಯಬೇಕು. ನಾವು ರಕ್ಷಣೆಯನ್ನು ಪಡೆದಾಗ ನಮ್ಮ ರಕ್ಷಕನು ಜೀವಂತವಾಗಿರುವನಾಗಿರಬೇಕು ಎನ್ನುವುದನ್ನು ತಿಳಿಯಬೇಕು. ಕೃಷ್ಣನೇ ಪರಮಪುರುಷ. ಕೃಷ್ಣನು ನಮ್ಮ ಹುಟ್ಟಿನ ಮೂಲ ಅಥವಾ ಪರಮಪಿತ. ಕೃಷ್ಣನಿಗಿಂತ ಉತ್ತಮರಾದ ಸ್ನೇಹಿತರು ಅಥವಾ ಉತ್ತಮರಾದ ಹಿತೈಷಿಗಳು ಯಾರೂ ಇರುವುದು ಸಾಧ್ಯವಿಲ್ಲ. ಕೃಷ್ಣನು ನಮ್ಮ ಸೃಷ್ಟಿಯ ಆದಿಮೂಲ ಮತ್ತು ವಿನಾಶದ ಅನಂತರ ಕಟ್ಟಕಡೆಯ ವಿಶ್ರಾಂತಿಯ ತಾಣ. ಆದುದರಿಂದ ಕೃಷ್ಣನು ಎಲ್ಲ ಕಾರಣಗಳ ಶಾಶ್ವತ ಕಾರಣನು. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ. ಈ ಶ್ಲೋಕದಲ್ಲಿ ಕೃಷ್ಣ ತನ್ನನ್ನು ಯಾವ ರೀತಿ ವರ್ಣನೆ ಮಾಡ್ಕೊಳ್ತಾ ಇದ್ದಾನೆ ಅಂದರೆ, ನಾನೇ ಗುರಿಯು, ನಾನೇ ಪೋಷಿಸುವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ಈ ನಾನು 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 ಅನ್ನೋ ಶಬ್ದ ಎಷ್ಟು ಬಾರಿ ಇಲ್ಲಿ ವರ್ಣನೆ ಮಾಡಿದ್ದಾನೆ ಭಗವಂತ ಅಂದರೆ, ಅದರಲ್ಲಿ ಮುಖ್ಯವಾಗಿ ಭಾವಾರ್ಥದಲ್ಲಿ ಮೊದಲನೇ ಸಾಲಿನಲ್ಲಿ ಅದಕ್ಕೆ ತಾತ್ಪರ್ಯ ರೀತಿಯಲ್ಲಿ ಕೊಟ್ಬಿಟ್ಟಿದ್ದಾರೆ ಪ್ರಭುಪಾದರು. ಗತಿ ಎಂದರೆ ನಾವು ಸೇರಲು ಬಯಸುವ ಗುರಿ. ಅಂದರೆ ಈ ಗತಿ ಅಂತ ನಾವು ಕೇಳೋದಾದರೆ ಪ್ರಹ್ಲಾದ್ ಮಹಾರಾಜನ ಭಾಗವತದಲ್ಲಿ ಒಂದು ಕಡೆ ಒಂದು ಶ್ಲೋಕದಲ್ಲಿ ಬರುತ್ತೆ, ನತೇ ವಿದು ಸ್ವಾರ್ಥ ಗತಿಂ ವಿಷ್ಣು ಅಂತ ಪ್ರಹ್ಲಾದ್ ಮಹಾರಾಜನ ಪ್ರಾರ್ಥನೆಯಲ್ಲಿ ಇದೆ. ಅಲ್ಲಿ ಕೂಡ ಈ ಗತಿ ಅನ್ನೋ ಶಬ್ದ ಉಚ್ಚಾರಣೆ ಆಗತ್ತೆ. ಅಂದರೆ ಪ್ರಹ್ಲಾದ್ ಮಹಾರಾಜರು ಹೇಳೋ ರೀತಿಯಲ್ಲಿ ನಮ್ಮ ಗತಿ
ನಮ್ಮ ಸ್ವಾರ್ಥ ಅಂದರೆ ಏನಪ್ಪ ಅಂದರೆ ಸೆಲ್ಫ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಅಂದರೆ ಸ್ವ ಅರ್ಥ ಅಂದರೆ ನನ್ನ ಅರ್ಥ, ನಾನು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ, ನಾನು ಸೇರಬೇಕಾಗಿರ್ತಕ್ಕಂಥ ಸ್ಥಳ, ನನ್ನ ಗುರಿ ಏನಪ್ಪ ಅಂದರೆ ಅದಕ್ಕೆ ಗತಿ ಅಂತ ಹೇಳ್ತಾರೆ. ಗತಿ ಅಂದರೆ ನನಗೆ ಏನು ಬೇಕು ಅಂದರೆ ಈ ಜೀವನದ ಮುಕ್ತಾಯದ ಹಂತದಲ್ಲಿ ಅಥವಾ ಈ ಶರೀರ ನಾಶವಾದ ನಂತರ ನಾನು ಏನನ್ನು ಪಡಿಬೇಕು, ಇಲ್ಲಿ ಹೋದರೆ ನನಗೆ ಶಾಶ್ವತವಾದ ಸುಖ ಸಂತೋಷ ಸಿಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋದೇ ಈ ಗತಿ ಮಹತ್ವ. ಅಂದರೆ ನತೇವಿದು ಸ್ವಾರ್ಥಗತಿ ವಿಷ್ಣು ಅಂದರೆ ನನ್ನ ಗುರಿ, ನನ್ನ ಸಂತೋಷ, ನನ್ನ ಸ್ವ ಅರ್ಥ ವಿಷ್ಣುವಿನಲ್ಲಿರಬೇಕು ಅನ್ನೋದು ಪ್ರಹ್ಲಾದ ಮಹಾರಾಜರ ಪ್ರಾರ್ಥನೆಯಲ್ಲಿರ್ತಕ್ಕಂಥ ವಿಷಯ. ಅದನ್ನೇ ಇಲ್ಲಿ ಪ್ರಭುಪಾದರು ಇಷ್ಟೆಲ್ಲ ನಾನು ಅಂತ ಹೇಳಿರ್ತಕ್ಕಂಥ ಕೃಷ್ಣನ ಬಗ್ಗೆ ಪ್ರಭುಪಾದರು ಭಾವಾರ್ಥದಲ್ಲಿ ಗತಿ ಎಂದರೆ ನಾವು ಸೇರಲು ಬಯಸುವ ಗುರಿ ಅಂತ ಒಂದೇ ಒಂದು ಲೈನಲ್ಲಿ ಹೇಳ್ಬಿಟ್ರು. ನಂತರ ಬಹಳಷ್ಟು ವಿಷಯನ ಚರ್ಚೆ ಮಾಡಿದ್ದಾರೆ, ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಭಾವಾರ್ಥದಲ್ಲಿ. ಅದರಲ್ಲೂ ಮುಖ್ಯವಾಗಿ ಕಟ್ಟ ಕಡೆಯ ಗುರಿ ಏನು ನಮ್ಮದು, ಈ ದೇಹ ಅಂತ್ಯ ಆಗೋ ಸಮಯದಲ್ಲಿ, ಅದರಲ್ಲೂ 8ನೇ ಅಧ್ಯಾಯದಲ್ಲಿ ಕೃಷ್ಣನೇ ಹೇಳಿದ್ದ ಎಂ ವಾಪಿ ಸ್ಮರಣ್ ಭಾವಂ ತ್ಯಜತ್ ಅಂತ್ಯೇ ಕಲೆವರಂ ಅಂದರೆ ಈ ದೇಹ ನಾಶವಾಗುವಾಗ ಅಥವಾ ಈ ದೇಹನ ನಾವು ಬಿಡುವಾಗ ನಮ್ಮ ಸ್ಮರಣೆ, ನಮ್ಮ ನೆನಪು, ನಾವು ಕೃಷ್ಣನನ್ನು ನೆನೆಸ್ಕೋಬೇಕು. ಅಂದರೆ ಕೃಷ್ಣನ ಸ್ಮರಣೆ ಆಗಬೇಕು ನಮಗೆ. ಕೃಷ್ಣನ ಲೀಲೆ ಇರ್ಬೋದು, ಕೃಷ್ಣನ ಚಟುವಟಿಕೆ ಇರ್ಬೋದು, ಕೃಷ್ಣನ ರೂಪ ಇರ್ಬೋದು, ಕೃಷ್ಣನ ಮಾಧುರ್ಯ ಇರ್ಬೋದು, ಯಾವುದಾದ್ರೂ ಒಂದು ರೀತಿಯಲ್ಲಿ ಕೃಷ್ಣ ನಮ್ಮ ಕಣ್ಮುಂದೆ ಬರಬೇಕು ಅಥವಾ ಕೃಷ್ಣನ ಕಾರ್ಯಚಟುವಟಿಕೆಗಳು ನಮ್ಮ ಮನಸ್ಸಿನಲ್ಲಿ ಇರಬೇಕು. ಅದು ನಮ್ಮ ಸಾರ್ಥಕತೆ ಆಗತ್ತೆ. ಅದನ್ನು ಇಲ್ಲಿ ಪ್ರಭುಪಾದರು ಸಾಕಷ್ಟು ವರ್ಣನೆ ಮಾಡಿದ್ದಾರೆ. ಅದರಲ್ಲೂ ದೇವತೆಗಳನ್ನು ನಾವು ಗುರಿಯಾಗಿಟ್ಕೊಂಡ್ರೆ ದೇವತೆಗಳು ವಾಸ ಮಾಡ್ತಕ್ಕಂಥ ಲೋಕಕ್ಕೆ ನಮ್ಮ ಪ್ರಯಾಣ ಆಗತ್ತೆ. ಆದರೆ ದೇವತೆಗಳು ಕೂಡ ಶಾಶ್ವತ ಅಲ್ಲ. 3,000,000 ದೇವತೆಗಳು, ಇಷ್ಟೆಲ್ಲ ಲೋಕಗಳಿದೆ. ಏನು ಊರ್ಧ್ವ ಲೋಕ ಇರ್ಬೋದು, ಅಧೋಲೋಕ ಇರ್ಬೋದು, ಅಥವಾ ಮಧ್ಯ ಲೋಕ ಇರ್ಬೋದು. ಈ ರೀತಿ ವಿಧವಾದಂಥ ಐಹಿಕ ಪ್ರಪಂಚದಲ್ಲಿ ನಾವು ಎಲ್ಲೇ ಹೋದರೂ ಕೂಡ ನಮಗೆ ಇರ್ತಕ್ಕಂಥ ತೊಂದರೆಯನ್ನು 13ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನು ದರ್ಶನಂ ಅಂತ. ಸೊ ನಾವು ಯಾವುದೇ ರೀತಿಯಲ್ಲೂ ಐಹಿಕವಾಗಿ ದೇವತೆಗಳ ಆರಾಧನೆ ಮಾಡ್ತಾ ದೇವತೆಗಳ ಲೋಕಕ್ಕೆ ಹೋದರೂ ಕೂಡ ನಮಗೆ ಅಲ್ಲಿ ಕೂಡ ಏನು ಈ ಲೋಕದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ, ಅನುಭವ ಆಗ್ತಾ ಇದೆ, ನಮಗೆ ಕಣ್ಣಾರೆ ಕಂಡಿರ್ತಕ್ಕಂಥ ಎಷ್ಟೊಂದು ಸತ್ಯ ನಾವು ನೋಡಿದ್ದೀವಿ. ಅದರ ಅನುಭವ ಎಲ್ಲ ಲೋಕದಲ್ಲಿದೆ. ಅಂದರೆ ಐಹಿಕ ಲೋಕಕ್ಕೆ ನಾವು ಎಲ್ಲೇ ಹೋದರೂ ಕೂಡ ಈ 4 ವಿಧವಾದಂಥ ಕ್ಲೇಶಗಳು ನಮ್ಮ ಜೊತೆಯಲ್ಲೇ ಇರುತ್ತೆ. ಆದ ಕಾರಣ ನಾವು ಎಲ್ಲಿ ಹೋದರೆ ನಮಗೆ ಈ 4 ದುಃಖ ಇಲ್ಲ, ನಂತರ ಕಾಲದ ಪ್ರಭಾವವಿಲ್ಲ. ಅಂದರೆ ಏನು ವರ್ತಮಾನ ಭೂತ ಭವಿಷ್ಯತ್ ಅಂತ ನಾವು ಏನು ಹೇಳ್ತೀವಿ, ಕಾಲದ ರುಚಿ ಕೂಡ ಇರೋದಿಲ್ಲ. ಅಂದರೆ ಕಾಲದ ಪ್ರಭಾವ ನಮ್ಮ ಮೇಲೆ ಇರದೇ ಇರತಕ್ಕಂಥ ಲೋಕ, ಅದು ಆಧ್ಯಾತ್ಮಿಕ ಲೋಕ. ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕಾದ್ರೆ ನಾವು ಏನು ಮಾಡಬೇಕು, ಕೃಷ್ಣನ ಸಾಕ್ಷಾತ್ಕಾರ ನಾವು ಮಾಡ್ಕೋಬೇಕು. ಕೃಷ್ಣ ಸಾಕ್ಷಾತ್ಕಾರ ಹೇಗಾಗತ್ತೆ, ಆತ್ಮ ಸಾಕ್ಷಾತ್ಕಾರ ಮಾಡಿರ್ತಕ್ಕಂಥ ಭಗವಂತನ ಪರಿಶುದ್ಧ ಭಕ್ತರ ಆಶ್ರಯದಲ್ಲಿದ್ದಾಗ ಅವರ ಸೇವೆ ಮಾಡ್ತಾ, ನಂತರ ಅವರು ಕೊಟ್ಟಂಥ ಉಪದೇಶಗಳನ್ನು ನಾವು ಪಾಲನೆ ಮಾಡ್ತಾ, ನಂತರ ಅವರಿಗೆ ಯಾವ ರೀತಿ ನಾವು ಶರಣಾಗತರಾಗ್ತೀವಿ, ಅದರ ಮುಖಾಂತರ ನಮಗೆ ಭಗವಂತನ ಬಗ್ಗೆ ಅವರು ತಿಳಿಸ್ಕೊಡ್ತಕ್ಕಂಥ ವಿಷಯಗಳನ್ನು ನಾವು ಚಾಚೂ ತಪ್ಪದೆ ಪರಿಪಾಲನೆ ಮಾಡಿದಾಗ ನಾವು ಕೃಷ್ಣ ಸಾಕ್ಷಾತ್ಕಾರ ಮಾಡಿಕೊಂಡು ಭಗವಂತನ ಲೋಕಕ್ಕೆ ಹೋಗ್ಬೋದು. ಆದರೆ ಅದರಲ್ಲೂ ಮುಖ್ಯವಾಗಿ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ ಪ್ರಭುಪಾದರಲ್ಲಿ. ಸುಮಾರು 24 ಅಥವಾ 25 ಅಂತಸ್ತಿನ ಒಂದು ಕಟ್ಟಡಕ್ಕೆ ನಾವು ಹೋಗ್ಬೇಕಾದ್ರೆ ಒಂದು ಹೆಜ್ಜೆ ಹತ್ಕೊಂಡು ಹೋಗ್ಬೋದು ಮೆಟ್ಲು ಮೇಲೆ. ಇನ್ನೊಂದು ಲಿಫ್ಟ್ ಅಂತ ಏನು ಹೇಳ್ತೀವಿ, ಲಿಫ್ಟ್ ಮುಖಾಂತರ ಕೂಡ ನಾವು ತಕ್ಷಣ ಭಾಳ ಬೇಗ ಹೊಟ್ಟೋಗ್ಬೋದು. ಅದ್ರ ಉದಾಹರಣೆ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ, ಪ್ರಭುಪಾದರು ಪ್ರತಿಯೊಂದು ಕೃಷ್ಣನ ಶಕ್ತಿಯ ಆಶ್ರಯ ಪಡೆದಿರ್ತಕ್ಕಂಥ ವಿಷಯಗಳೇ ಇಲ್ಲಿರುವಾಗ ನಾವು ನಡ್ಕೊಂಡು ಹೋಗೋದಾದರೆ ಸುಮಾರು 25 ಫ್ಲೋರ್ ಅಂದರೆ 25 ಅಂತಸ್ತನ್ನು ನಾವು ಹತ್ತಬೇಕಾದ್ರೆ ಸಾಕಷ್ಟು ಸಮಯ ತಗೊಳತ್ತೆ. ಅದೇ ಲಿಫ್ಟಲ್ಲಿ ಕೂತ್ಕೊಂಡು ಬಟನನ್ನು ಪ್ರೆಸ್ ಮಾಡಿದ ತಕ್ಷಣ ನಾವು ಎಷ್ಟು ಬೇಗ ಹೊಟ್ಟೋಗ್ತೀವಿ. ಅಂದರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ದಾಗ, ಅಂದರೆ ಭಕ್ತಿ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡಾಗ ಲಿಫ್ಟ್ ಮುಖಾಂತರ ನಾವು ಆದಷ್ಟು ಬೇಗ ಗೋಲೋಕ ಬೃಂದಾವನಕ್ಕೆ ಅಥವಾ ವೈಕುಂಠ ಲೋಕಕ್ಕೆ ನಮ್ಮನ್ನು ನಾವು ವರ್ಗಾವಣೆ ಮಾಡ್ಕೋಬೋದು. ಆದರೆ ಮೆಟ್ಲು ಹತ್ಕೊಂಡು ಹೋಗ್ತೀವಿ, 100 ಫ್ಲೋರ್ ಇದ್ದರೂ ಕೂಡ ನಾನು ಹತ್ತತೀನಿ, ನನಗೆ ಶಕ್ತಿ ಇದೆ ಅಂದರೆ ಅದು ಕರ್ಮಯೋಗ ಇರ್ಬೋದು, ಅಷ್ಟಾಂಗ ಯೋಗ ಇರ್ಬೋದು, ಜ್ಞಾನ ಯೋಗ ಇರ್ಬೋದು, ಧ್ಯಾನ ಯೋಗ ಇರ್ಬೋದು. ಈ ರೀತಿ ಮೆಟ್ಲು ಹತ್ತತಾ ನಾವು ಬರ್ತೀವೋ ಇಲ್ಲೋ
ಖಂಡಿತ ಗೊತ್ತಿಲ್ಲ, ಅಥವಾ ಸಮಯ ಕೂಡ ಸಾಕಷ್ಟು ತಗೊಳತ್ತೆ. ಆದರೆ ಲಿಫ್ಟನ್ನು ನಾವು ಉಪಯೋಗಿಸ್ತೀವಿ, ಅದರಲ್ಲೂ ಮುಖ್ಯವಾಗಿ ಪ್ರತಿಯೊಂದು ಕೃಷ್ಣನಿಗೆ ಸಂಬಂಧಪಟ್ಟಿರೋದು. ಕೃಷ್ಣನ ಶಕ್ತಿ ಆಶ್ರಯ ಇರೋದ್ರಿಂದ ನಾವು ಯಾವುದು ಸುಲಭ ಅನ್ನೋದನ್ನು ತಗೊಳ್ಳೋದಾದರೆ ಕೃಷ್ಣ ಪ್ರಜ್ಞೆಯನ್ನು ನಾವು ತಗೊಂಡ್ರೆ, ಅದರಲ್ಲೂ ಮುಖ್ಯವಾಗಿ ಭಗವಂತನ ಲೀಲೆಗಳನ್ನು ಶ್ರವಣ ಮಾಡ್ತಾ ಇದ್ದರೆ ಸಾವಿನ ಸಂದರ್ಭದಲ್ಲಿ, ಸಾವಿನ ಸಮಯದಲ್ಲಿ ನಮ್ಮ ಮನಸ್ಸು ಭಗವಂತನಲ್ಲೇ ಕೇಂದ್ರೀಕೃತ ಮಾಡ್ಕೊಳ್ಳೋದಕ್ಕೆ ಅದನ್ನು ಕೂಡ ಹೇಳ್ತಾನೆ ಮುಂದಿನ ಅಧ್ಯಾಯಗಳಲ್ಲಿ ಭಗವಂತ. ಅಂದರೆ ಇದೇ ಅಧ್ಯಾಯದಲ್ಲಿ 34ನೇ ಶ್ಲೋಕದಲ್ಲಿ ಕೂಡ ಹೇಳ್ತಾನೆ, ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಅಂತ. ಮನ್ಮನ ಅಂದರೆ ಯಾವಾಗಲೂ ನನ್ನನ್ನು ಸ್ಮರಣೆ ಮಾಡು, ನಿನ್ನ ಮನಸ್ಸಿನಲ್ಲಿ ಯಾವಾಗಲೂ ನನ್ನ ಬಗ್ಗೆ ಚಿಂತನೆ ಮಾಡು ಅಂತ ಹೇಳಿದ್ರೆ, ಆಗ ನನ್ನ ಪರಿಸ್ಥಿತಿ ಯಾವುದೇ ರೀತಿಯಲ್ಲಿ ಇದ್ದರೂ ಕೂಡ ಈ ದೇಹನ ತ್ಯಾಗ ಮಾಡುವಾಗ ನನಗೆ ಭಗವಂತನ ಸ್ಮರಣೆ ನನಗೆ ಬರುತ್ತೆ. ನಂತರ ನನ್ನ ಜೀವನ ಸಾರ್ಥಕತೆ ಕೂಡ ಖಂಡಿತ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಭಾವಾರ್ಥದಲ್ಲಿ ಇನ್ನಷ್ಟು ಸಾಕಷ್ಟು ವಿಷಯ ಇಲ್ಲಿ ಚರ್ಚೆ ಮಾಡಿದ್ದಾರೆ ಪ್ರಭುಪಾದರು, ಅಂದರೆ ಕೊಟ್ಟಿದ್ದಾರೆ. ಅದರಲ್ಲೂ ನಮಗೆ ಯಾರು ರಕ್ಷಣೆ ಕೊಡ್ತಕ್ಕಂಥವ್ರು ಯಾವ ರೀತಿ ಇರಬೇಕು ಅನ್ನೋದು ಬಹಳ ಮುಖ್ಯವಾಗಿದೆ. ಅದು ಏನಪ್ಪ ಅಂದರೆ, ನಾವು ಸಾಮಾನ್ಯವಾಗಿ ಪೊಲೀಸರ ರಕ್ಷಣೆ ಕೇಳ್ತೀವಿ, ಅಥವಾ ಯಾರು ದೊಡ್ಡ ಶ್ರೀಮಂತರ ರಕ್ಷಣೆಯನ್ನು ಕೇಳ್ತೀವಿ. ಆದರೆ ಅವರು ಯಾರು ಶಾಶ್ವತವಾಗಿರೋದಿಲ್ಲ. ಆದರೆ ಭಗವಂತ ಪರಮಾತ್ಮ ಆಗಿ ನಮ್ಮ ಜೊತೆಲೇ ಇದ್ದಾನೆ. ಅಂದರೆ ಆತ್ಮದ ಜೊತೆಯಲ್ಲಿ ಪರಮಾತ್ಮ ಯಾವಾಗಲೂ ನಮ್ಮ ಶಾಶ್ವತ ಸ್ನೇಹಿತ, ಅಂದರೆ ಸುಹೃತ್ ಅಂತ ಏನು ಹೇಳ್ತೀವಿ. ಪರಮ ಹಿತೈಷಿಯಾಗಿರ್ತಕ್ಕಂಥ ಭಗವಂತನ ರಕ್ಷಣೆಯನ್ನು ನಾವು ಪಡೆದಾಗ ನಮಗೆ ಯಾವುದೇ ರೀತಿ ಅನುಮಾನ ಇರೋದಿಲ್ಲ, ಯಾವುದೇ ರೀತಿ ತೊಂದರೆಯಿಂದ ಕೂಡ ನಾವು ಪಾರಾಗೋದು ಭಾಳ ಸುಲಭ ಆಗುತ್ತೆ. ಆದರೆ ನಾವು ಭಗವಂತನನ್ನು ಬಿಟ್ಟು ಬೇರೆ ಯಾರನ್ನಾದರೂ ನಮಗೆ ಸಹಾಯ ಮಾಡಿ ಅಂತ ಕೇಳಿದಾಗ ಅವರಿಂದ ನಮಗೆ ಸಹಾಯ ಆಗಲಿ ರಕ್ಷಣೆ ಆಗಲಿ ಸಿಗೋದಿಲ್ಲ ಅನ್ನೋದು ಭಾಳ ಮುಖ್ಯ. ಅದರಲ್ಲೂ ಮುಖ್ಯವಾಗಿ ಭಗವಂತ ನಮ್ಮ ಜೊತೆಲೇ ಇದ್ದಾನೆ. ಸೊ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಭಗವಂತನ ಆಶ್ರಯ ಪಡೆದ್ರೆ ನಮಗೆ ಯಾವುದೇ ರೀತಿ ತೊಂದರೆ ಕೂಡ ಆಗೋದಿಲ್ಲ. ಎಂಥ ಸಂದರ್ಭದಲ್ಲಿ ಇದ್ದರೂ ಕೂಡ ನಾವು ಭಗವಂತನನ್ನು ನಂಬಿ ಭಗವಂತನ ಆಶ್ರಯ ಪಡ್ಕೊಂಡು ಭಗವದ್ಧಾಮಕ್ಕೆ ಹೋಗೋದೇ ನಮ್ಮ ಗುರಿಯಾಗಿ ಇಟ್ಕೊಳ್ಳೋಣ. ಅದೇ ನಮ್ಮ ಗತಿ ಅಂತ ಹೇಳ್ತಾ ಈ ಶ್ಲೋಕಕ್ಕೆ ನಾನು ಇಲ್ಲಿಗೆ ವಿರಾಮ ಕೊಡ್ತಾ ಇದ್ದೀನಿ. ಹರೇ ಕೃಷ್ಣ.